ಸೀರಿಯಸ್ಲಿ ಗುರು, ಈ ಥರ ವಿಡಿಯೋಗಳು ಲೀಕ್ ಆಗ್ತಾ ಹೋದರೆ ಭಾಳ ಕಷ್ಟ. ಅದರಲ್ಲೂ ಕ್ಯಾಪ್ಟನ್ ಅಮೆರಿಕಾದು, ಥೋರ್ದು, ಸ್ಪೈಡರ್ ಮ್ಯಾನ್ದು ಎಲ್ಲರದ್ದು ಕೂಡ ವಿಡಿಯೋ ಲೀಕ್ ಆಗೋಗ್ಬಿಟ್ಟಿದೆ ಟ್ರೈಲರು. ಇದು ನಿಮ್ಗೆ ಹೇಳ್ತೀನಿ ಆ್ಯಕ್ಚುಲಿ ಈ ಇಶ್ಯೂ ಎಲ್ಲ ಹೆಂಗಾಗೋಯ್ತು ಏನೋ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದರೆ ಈ ಥರ ಆದರೆ ಮುಂದಕ್ಕೆ ಸಿನಿಮಾ ಮಾಡೋದು ಭಾಳ ಕಷ್ಟ ಇದೆ. ಆ್ಯಂಟಿಸಿಪೇಟೆಡ್ ಸಿನಿಮಾಗಳು ಬರೋದೇ ತಪ್ಪು ಅನ್ನೋ ರೇಂಜಿಗೆ ಆಗೋಗ್ಬಿಡ್ತಾ ಇದೆ. ಇಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಡಿಸ್ನಿಯವರು ಸೋನಿಯವರು ಒಂದು ಒಳ್ಳೊಳ್ಳೆ ಮಾಸ್ಟರ್ ಪ್ಲಾನನ್ನು ಮಾಡಿಟ್ಬಿಟ್ಟಿದ್ರು. ಆದರೆ ಅದೆಲ್ಲ ಈಗ ಒಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗೋಗ್ಬಿಟ್ಟಿದೆ. ಇಲ್ಲಿ ಇವರು ಡಿಸ್ನಿಯವ್ರು ಏನು ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಡೂಮ್ಸ್ಡೇ ಸಿನಿಮಾದ ಟ್ರೈಲರ್ನ ಹಂಗೆ ರಿಲೀಸ್ ಮಾಡೋದು ಬೇಡ, ಅದಕ್ಕೆ ಭಾಳ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದರು. ಈಗ ಅವ್ರದ್ದೇನು ಇವತ್ತು ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಸಿನಿಮಾ ರಿಲೀಸ್ ಆಗ್ತದೆ. ಆ ಒಂದು ಸಿನಿಮಾನ ಯಾವುದೆಲ್ಲ ಥಿಯೇಟ್ರ್ಗಳಲ್ಲಿ ಪ್ಲೇ ಮಾಡ್ತಾರೋ ಆ ಥಿಯೇಟ್ರ್ಗಳಲ್ಲಿ ಡೂಮ್ಸ್ಡೇ ಸಿನಿಮಾದ ಟ್ರೈಲರ್ಗಳನ್ನು ಅಥವಾ ಟೀಸರ್ ಅಂತ ಕರಿತಾರೋ ಅದನ್ನು ವಾರಕ್ಕೆ ಒಂದೊಂದರಂತೆ ಸುಮಾರು 4 ಟ್ರೈಲರ್ಗಳನ್ನು ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದರಲ್ಲಿ ಮೊದಲನೇದಾಗಿ ಕ್ಯಾಪ್ಟನ್ ಅಮೆರಿಕಾದು ಮೊದಲನೇ ವಾರ, 2ನೇ ವಾರ ಥೋರ್ದು, 3ನೇ ವಾರ ಡೈರೆಕ್ಟಾಗಿ ಡಾಕ್ಟರ್ ಡೂಮ್ದು, ಇನ್ನು 4ನೇ ವಾರ ಕಂಪ್ಲೀಟ್ ಆಗಿರೋಂಥ ಒಂದು ಟ್ರೈಲರು. ಆದರೆ ಅವ್ರ ಪ್ಲ್ಯಾನ್ ಈಗ ಅವ್ರಿಗೇನೆ ಬ್ಯಾಕ್ ಫೈರ್ ಆಗಿ ಆಲ್ರೆಡಿ 2 ಟ್ರೈಲರ್ಗಳು ಲೀಕ್ ಆಗೋಗ್ಬಿಟ್ಟಿದ್ದಾವೆ. ಅದರಲ್ಲಿ ಒಂದು ಕಂಪ್ಲೀಟಾಗಿ ಫುಲ್ ಅದ್ರ ವಿಷುವಲ್ ಪೂರ್ತಿ ಲೀಕ್ ಆಗೋಗ್ಬಿಟ್ಟಿದೆ, ಅದು ಕ್ಯಾಪ್ಟನ್ ಅಮೆರಿಕಾದು. ಥೋರ್ದು ಬರೀ ಆಡಿಯೋ ಕ್ಲಿಪ್ ಮಾತ್ರ ಲೀಕ್ ಆಗೋಗ್ಬಿಟ್ಟಿದೆ. ಇದೊಂದು ಕಡೆ ಆದೆ, ಇದು ಒಂಥರ ಮಾರ್ವೆಲ್ ಅವ್ರ ಹಣೆ ಬರ. ಆದರೆ ಇನ್ನೊಂದು ಕಡೆ ಸೋನಿ ಅವ್ರದ್ದು, ಅವರು ಇದೇ ರೀತಿ ಅವರ ಸ್ಪೈಡರ್ ಮ್ಯಾನ್ ಸಿನಿಮಾದ ಟ್ರೈಲರ್ನ, ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಟ್ರೈಲರ್ನ ಇದೇ ಕ್ರಿಸ್ಮಸ್ಗೆ ರಿಲೀಸ್ ಆಗ್ತಿರೋ ಅಂತ ಅನಕೊಂಡಾ ಸಿನಿಮಾದ ನಡುವೆ ರಿಲೀಸ್ ಮಾಡಬೇಕು, ಥಿಯೇಟರ್ಗಳಲ್ಲಿ ಶೋ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಅದು ಕೂಡ ಲೀಕ್ ಆಗೋಗ್ಬಿಟ್ಟಿದೆ. ಅಂದರೆ ಕಂಪ್ಲೀಟ್ ಆಗಿದೆ, ಇನ್ನೂ ಎಡಿಟಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಟ್ ಸ್ಟಿಲ್ ಲೀಕ್ ಮಾಡಿ ಬಿಸಾಕಿದ್ದಾರೆ. ನೋಡಿ ಎಂತೆಂಥ ಜನಗಳಿದ್ದಾರೆ. ಬಟ್ ಅದೆಲ್ಲ ಒಂದು ಕಡೆ ಆದರೆ ಬಿಟ್ಟಾಕಿ, ಇನ್ನೂ ಕೆಟ್ಟ ಅಭಿಮಾನಿಗಳು ಏನು ಮಾಡ್ತಿದ್ದಾರಪ್ಪ ಅಂತ ಹೇಳಿದ್ರೆ, ಅದನ್ನು ನೋಡಿರೋರು ಅದರಲ್ಲಿ ಏನು ಸೀನ್ ಇತ್ತೋ ನೀಟಾಗಿ ಅಬ್ಸರ್ವ್ ಮಾಡಿ ಡಿಟ್ಟೋ ಅದೇ ಥರದ ಪ್ರಾಂಪ್ಟನ್ನು ಬರೆದು AI ಮೂಲಕ ವಿಡಿಯೋಸನ್ನು ಜನ್ರೇಟ್ ಮಾಡಿ ಬಿಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾವ ಮಟ್ಟಿಗಿದ್ದಾವೆ ಅಂತ ಹೇಳಿದ್ರೆ, ಒರಿಜಿನಲ್ ಏನು ಲೀಕ್ ಆಗಿದ್ವು ಫುಟೇಜು ಅದ್ರ ತಲೆ ಮೇಲೆ ಹೊಡೆದಂಗಿದ್ದಾವೆ. ಆ್ಯಕ್ಚುಲಿ ಸೇಮ್ ಸೀನನ್ನೇ ನೋಡ್ದಂಗೆ ಆಗುತ್ತೆ ಗುರು. ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಕೇಳಿ. ಮೊದಲನೇ ಟ್ರೈಲರ್ ಏನಾಯಿತು, ಕ್ಯಾಪ್ಟನ್ ಅಮೆರಿಕಾ ಅದು ಲೀಕ್ ಆಯಿತು, ಅಲ್ಲಿಂದನೂ ನಿಮ್ಗೆ ಹೇಳ್ಕೊಂಡ ಬರ್ತೀನಿ. ಆ ಟ್ರೈಲರ್ನಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ, ಕ್ಯಾಪ್ಟನ್ ಅಮೆರಿಕಾ ಒಂದು ಬೈಕ್ನಲ್ಲಿ ಬರ್ತಾರೆ, ಅವ್ರ ಮನೆ ಹತ್ರ ನಿಲ್ಲಿಸ್ತಾರೆ. ಎಂಡ್ ಗೇಮ್ ಸಿನಿಮಾದಲ್ಲಿ ಪೆಗಿ ಕಾರ್ಟರ್ ಜೊತೆ ಏನು ಡ್ಯಾನ್ಸ್ ಮಾಡ್ತಿರ್ತಾರೋ ಸೇಮ್ ಅದೇ ಥರದ ಮನೆ. ಆ ಮನೆ ಒಳಗಡೆ ಹೋಗ್ತಾರೆ. ಕ್ಯಾಪ್ಟನ್ ಅಮೆರಿಕಾದು ಯೂನಿಫಾರ್ಮ್ ಇರುತ್ತಲ್ಲ, ಸೂಟು, ಅದನ್ನು ಒಂದು ಬಾಕ್ಸ್ ಒಳಗೆ ಹಾಕಿ ಮುಚ್ಚಿಡ್ತಾರೆ. ಅದಾದಮೇಲೆ ಅವ್ರ ಕೈಲಿ ಒಂದು ಮಗುನ ಹಿಂಗೆ ಎತ್ಕೊಂಡಿರ್ತಾರೆ, ಆ ಮಗುನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗೋಗ್ಬಿಟ್ಟು ಸ್ಟೀವ್ ರೋಜರ್ಸ್ ವಿಲ್ ರಿಟರ್ನ್ ಇನ್ ಅವೆಂಜರ್ಸ್ ಡೂಮ್ಸ್ಡೇ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅದಾದಮೇಲೆ ಡೂಮ್ಸ್ಡೇ ಸಿನಿಮಾ ರಿಲೀಸ್ ಡೇಟಿಂದು ಕೌಂಟ್ ಡೌನು ಶುರು ಆಗ್ತಾ ಹೋಗುತ್ತೆ. ಇದು ಆ್ಯಕ್ಚುಲ್ ಆ ಟ್ರೈಲರು. ಇದು ಆ್ಯಕ್ಚುಲಿ ಟ್ರೈಲರ್ ಅಲ್ಲ, ಒಂದು ರೀತಿ ಗ್ಲಿಮ್ಸ್ ರೀತಿ ಮಾಡಿದ್ದಾರೆ, ಕ್ಯಾಪ್ಟನ್ ಅಮೆರಿಕಾ ಗ್ಲಿಮ್ಸ್ ರೀತಿ. ಅದನ್ನು ಆ್ಯಸ್ ಇಟ್ ಈಸ್ ಸೇಮ್ ಅದೇ ರೀತಿ ಬರೋ ರೀತಿಯೇ AI ಈಗ ಜನ್ರೇಟ್ ಮಾಡಿಬಿಟ್ಟು ಫ್ಯಾನ್ಸ್ಗಳು ಎಲ್ಲ ಕಡೆನೂ ಹಬ್ಬಿಸ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಈ ರೀತಿ ಮಾಡೋದು ಕೂಡ ತಪ್ಪು. ಇಂಥವ್ರ ಕೈಗೆ ಏನಾದರೂ ಸಿನಿಮಾದ ಸ್ಕ್ರಿಪ್ಟ್ ಸಿಕ್ಬಿಟ್ರೆ, ಆ್ಯಕ್ಚುಲ್ ಸಿನಿಮಾ ಬರೋಕ್ಕೂ ಮುಂಚೆನೇ ಇವರೆಲ್ಲ AI ಜನ್ರೇಟೆಡ್ ಕ್ಲಿಪ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಸಿನಿಮಾನೇ ರಿಲೀಸ್ ಮಾಡಿಬಿಡ್ತಾರೆ, ಹಂಗೆ ಮಾಡಾಕ್ಬಿಡ್ತಾರೆ. ಇದೊಂದು ರೀತಿದಾದರೆ ಇನ್ನು ನೆಕ್ಸ್ಟ್ ಬರೋದು ಥೋರ್ ಸಿನಿಮಾದು, ಥೋರ್ಗೆ ಸಂಬಂಧಪಟ್ಟಿರೋಂಥ ಗ್ಲಿಮ್ಸು. ಅದರಲ್ಲಿ ವಿಡಿಯೋ ರಿಲೀಸ್ ಆಗದೆ ಇದ್ರೂ ಕೂಡ ಆಡಿಯೋ. ಅವನು ಅವರ ಅಪ್ಪನ ಜೊತೆ ಅಂದರೆ ಒಡಿಲ್ ಜೊತೆ ಒಂದು ರೀತಿ ಏನೋ ಪ್ರೇಯರ್ ಮಾಡ್ಕೊಳ್ತಾ ಇರ್ತಾನೆ. ಆಲ್ ಫಾದರ್, ನಾನು ಏನೂ ಕೇಳ್ತಾ ಇಲ್ಲ, ನನಗೆ ರಾಜ ಆಗಬೇಕು ಅಂತ ಕೇಳ್ತಾ ಇಲ್ಲ, ಗಾಡ್ ಆಗಿರಬೇಕು ಅಂತ ಕೇಳ್ತಾ ಇಲ್ಲ, ಅಥವಾ ನನ್ನ ವೆಪನ್ ನಾನು ಕೇಳ್ತಾ ಇಲ್ಲ, ಮ್ಯೋಲ್ನಿರನ್ನ ನಾನು ನನ್ನ ಲವ್ನ ನೋಡಬೇಕು ಅಂತಂತೇಳಿ, ನನ್ನ ಲವ್ ಜೊತೆ ನಾನು ಇರಬೇಕು ಅಂತಂತೇಳಿ. ಅಂದರೆ ಅವ್ನಿಗೇನು ಮಗಳಿದ್ದಲ್ಲ ಲವ್ ಅಂತಂತೇಳಿ, ಅಂದರೆ ಗೋದಿ ಗಾಡ್ ಬೂಚರ್ನ ಮಗಳನ್ನ ಅವನು ಸಾಯೋಕ್ಕೂ ಮುಂಚೆ ಇವನು ನಾನು ನಿನ್ನ ಮಗಳನ್ನ ನೋಡ್ಕೊಳ್ತೀನಿ ಅಂತಂತೇಳ್ಬಿಟ್ಟು ಪ್ರಾಮಿಸ್ ಮಾಡಿ ಕರ್ಕೊಂಬಂದಿದ್ನಲ್ಲ, ಆ ಲವ್ನ ಏನೋ ಮಿಸ್ ಮಾಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ ಥೋರ್. ಅವಳನ್ನೀಗ ಮತ್ತೆ ನೋಡ್ಬೇಕು, ನಾನು ಅವ್ರ ಜೊತೆ ಇರಬೇಕು ಅಂತಂತೇಳ್ಬಿಟ್ಟು ಅವ್ರ ಅಪ್ಪನ ಜೊತೆ ಬೆಗ್ ಮಾಡ್ಕೊಳ್ತಾ ಇದ್ದಾನೆ, ಪ್ರೇಯರ್ ಮಾಡ್ಕೊಳ್ತಾ ಇದ್ದಾನೆ. ಆ ಥರದೊಂದು ಆಡಿಯೋ ಅದು ಲೀಕ್ ಆಗೋಗ್ಬಿಟ್ಟಿದೆ. ಮತ್ತೆ ಇದು ಥೋರ್ ಸಿನಿಮಾಗೆ ಸಂಬಂಧಪಟ್ಟಿದ್ದಾದರೆ, ಇನ್ನು ಕಡೆಯದಾಗಿ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಒಂದು ಟ್ರೈಲರ್ ಏನಿತ್ತು ಅದರಲ್ಲಿ ಏನು ಲೀಕ್ ಆಗಿದೆಯಪ್ಪ ಅಂತ ಹೇಳಿದ್ರೆ, ಅಲ್ಲಿ
ಸೇಮ್ ನಮಗೆ ಫಸ್ಟು ಸ್ಪೈಡರ್ ಮ್ಯಾನ್ 1 ಸಿನಿಮಾದಲ್ಲಿ ಏನು ಹೂ ಐ ಆಮ್ ಸ್ಪೈಡರ್ ಮ್ಯಾನ್ ಅಂತಂತೆಲ್ಲ ಹೇಳ್ಕೊಂಬಿಟ್ಟು ಶುರು ಆಗುತ್ತಲ್ಲ ಸಿನಿಮಾ, ಸೇಮ್ ಅದೇ ರೀತಿನೇ ಶುರು ಮಾಡ್ತಾನಂತೆ ಪೀಟರ್ ಪಾರ್ಕರು. ಐ ಆಮ್ ಪೀಟರ್ ಪಾರ್ಕರ್ ಆಲ್ಸೋ ಸ್ಪೈಡರ್ ಮ್ಯಾನ್ ಅಂತಂತೆಲ್ಲ. ಅದಾದ್ಮೇಲೆ ಅವನು ಹೋಗ್ಬಿಟ್ಟು ಹಲ್ಕ್ನ ಹೆಲ್ಪನ್ನು ಕೇಳ್ತಾನಂತೆ. ಏನು ಹೆಲ್ಪ್ ಅಂತ ಹೇಳ್ಬಿಟ್ಟು ಗೊತ್ತಾಗಿಲ್ಲ. ಅದಾದ್ಮೇಲೆ ಅದೇ ರೀತಿ ಅವನು MJನ ಫಾಲೋ ಮಾಡ್ತಾ ಇದ್ದಾನೆ ಅವಾಗ ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಅವನು ಸ್ಪೈಡರ್ ಮ್ಯಾನ್ ಸೂಟ್ ಹಾಕೊಂಡು ಈ ಕಾಮಿಕ್ಸ್ಲೆಲ್ಲ ಒಂದು ಪೇಜ್ ಬರುತ್ತೆ ನೋಡಿ, ಒಂದು ಐಕಾನಿಕ್ ಪೇಜ್ ಅದು. ಅಂದರೆ ಟೂಮ್ ಸ್ಟೋನ್ ಒಬ್ಬ ಹುಡುಗನ ಹಿಡ್ಕೊಂಡ್ಬಿಟ್ಟು ಸ್ವಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು, ಅದು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರದ್ದು ಒಂದು ಸೀನ್ ಬರುತ್ತಂತೆ ಸ್ಲೋ ಮೋಷನಲ್ಲಿ. ಅದಾದಮೇಲೆ ಸ್ಯಾಡಿ ಸಿಂಕೆ ಅನ್ನೋರಿದ್ದಾರೆ, ಅವರು ಸ್ಪೈಡರ್ ಮ್ಯಾನ್ ಅಗೇನೆಸ್ಟ್ ಆಗಿ ಮಾತಾಡ್ತಿರ್ತಾರಂತೆ. ಆ್ಯಕ್ಚುಲಿ ಸ್ಯಾಡಿ ಸಿಂಕ್ ಈ ಸಿನಿಮಾದಲ್ಲಿ ವಿಲನ್ ಅಂತೆ. ನೋಡಿ, ಇಷ್ಟು ದಿನ ಏನೋ ಒಂದು ಅವರು ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರ್ ಆಗಿರ್ತಿದ್ರು ಅಂತಂತೆಲ್ಲ ನ್ಯೂಸ್ ಓಡಾಡ್ತಿತ್ತು. ಬಟ್ ಈ ಒಂದು ಟ್ರೈಲರ್ ಮೂಲಕ ಅವರು ವಿಲನ್ ಆಗಿದ್ದಾರೆ ಅಂತಂತೆಲ್ಲ ನ್ಯೂಸ್ ಆಗೋಗ್ಬಿಟ್ಟಿದೆ. ಇನ್ನು ಅದಾದಮೇಲೆ ಫೈನಲ್ ಆಗಿ ಈ ಒಂದು ಟ್ರೈಲರ್ ಯಾವ ರೀತಿ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ, ಅವರು ಸ್ವಿಂಗ್ ಮಾಡ್ಕೊಂಬಂದು ಹಲ್ಕ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕಂತೇಳಿ ಹೋಗ್ತಾರೆ. ಅಲ್ಲಿಗೆ ಟ್ರೈಲರ್ ಎಂಡ್ ಆಗುತ್ತೆ ಅಂತಂತೇಳಿ. ಇದಿಷ್ಟು ಆ ಒಂದು ಟ್ರೈಲರ್ನ ಡಿಸ್ಕ್ರಿಪ್ಷನು. ನಾನಿಲ್ಲಿ ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಇದು ಯಾವುದನ್ನು ಇಲ್ಲಿರೋ ಕ್ಲಿಪ್ಸ್ಗಳನ್ನ ಹೆಚ್ಚಿಗೆ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ಮಾರ್ವೆಲ್ ಅವರಾಗಿರ್ಬೋದು, ಸೋನಿ ಅವರಾಗಿರ್ಬೋದು, ಎಲ್ಲದನ್ನು ರಿಮೂವ್ ಮಾಡ್ಸಾಕ್ತಾ ಇದ್ದಾರೆ. ಬಟ್ ನಮಗೆ ಈ ಸೋನಿ ಅವ್ರದ್ದು ಬಿಟ್ಟಾಕಿ, ಇವರು ಶುರು ಮಾಡಿದ್ದೆ ಇವರು ಈ ಕರ್ಮಕಾಂಡನ ಥಿಯೇಟ್ರ್ಗಳಲ್ಲಿ ಅವ್ರದ್ದೇ ಸಿನಿಮಾಗಳಲ್ಲಿ ಇವ್ರದ್ದು ಟ್ರೈಲರ್ಗಳನ್ನೆಲ್ಲ ಶೋ ಮಾಡ್ತಾ ಒಂಥರ ನೆಕ್ಸ್ಟ್ ಮೂವಿಗೆ ಪ್ರಮೋಷನ್ ಗಿಟ್ಟಿಸ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಇವರೇ ಫಸ್ಟ್ ಅದನ್ನೆಲ್ಲ ಶುರು ಮಾಡಿದ್ದು ಗಿಮಿಕ್ಕನ್ನು. ಬಟ್ ಈಗ ಡಿಸ್ನಿ ಅವರು ಕೂಡ ಅದಾದ್ಮೇಲೆ ಮಾಡ್ತಾ ಬಂದರು. ಇಷ್ಟು ದಿನ ಎಲ್ಲ ಚೆನ್ನಾಗಿತ್ತು. ಬಟ್ ಇತ್ತೀಚೆಗೆ ಎಲ್ಲ ವೈಪೌಟ್ ಆಗ್ತಾ ಇದೆ ನೋಡಿ. ಇನ್ನು ಮುಂದೇನೂ ಈ ಥರ ಸೀಕ್ರೆಟ್ ಆಗಿ ಇಡೋದಕ್ಕಾಗೋದಿಲ್ಲ. ನೀವೇನು ಯಾವ್ದಾದ್ರು ಒಂದು ಟ್ರೈಲರ್ ಬಿಡ್ತೀವಿ ಅಂತ ಹೇಳಿದ್ರೆ ಮುಂಚೆನೇ ಲೀಕ್ ಮಾಡ್ತಾರೆ. ಅದು ಹೆಂಗೆ ಲೀಕ್ ಮಾಡ್ತಾರೆ, ಯಾರು ಲೀಕ್ ಮಾಡ್ತಾರೋ ಗೊತ್ತಿಲ್ಲ ಗುರು. ಕಳೆದ ಸಾರಿ ಯಾವುದು ನೋವೇ ಹೋಮ್ ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡಬೇಕಾದ್ರೂ ಹಿಂಗೆ ಆಗಿತ್ತು. ಅದು ಫಸ್ಟ್ ಲೀಕ್ ಆಗೋಯ್ತು. ಅದಾದಮೇಲೆ ವಿತಿನ್ 24 hours ಮತ್ತೆ ಬಿಟ್ಟೇ ಬಿಟ್ರು ಎಲ್ಲ ಪ್ಲಾಟ್ಫಾರ್ಮಲ್ಲೂ. ಮತ್ತು ಈ GTA 7 ಕೂಡ GTA 6 ಕೂಡ ಟ್ರೈಲರ್ನ ಪ್ರೀಮಿಯರ್ಗೆ ಹಾಕಿದ್ರು. ಬಟ್ ಅದನ್ನು ಇದೇ ಥರ ಏನೋ ಕೌಂಟ್ ಡೌನ್ ಮಾಡ್ಕೊಂಬಿಟ್ಟು ಮಾಡೋಣ ಅಂತಂತೇಳಿ ಅದನ್ನು ಕೂಡ ಲೀಕ್ ಆಗೋಯ್ತು. ಇನ್ನೂ ಮುಂಚೆನೇ ಹೇಳಿದ್ನಲ್ಲ, ಇದು ಎಲ್ಲದಕ್ಕಿಂತ ಡಿಸಾಸ್ಟರ್ ಏನಪ್ಪ ಅಂತಂತೇಳಿದ್ರೆ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಆ ಸಿನಿಮಾದು ಕಂಪ್ಲೀಟ್ ಸ್ಕ್ರಿಪ್ಟೇ ಲೀಕ್ ಆಗೋಗ್ಬಿಟ್ಟಿತ್ತಂತೆ. ಆ ಟೈಮಲ್ಲಿ ಇಷ್ಟೊಂದು ಪವರ್ಫುಲ್ಲಾಗಿರಲಿಲ್ಲ, ಜನರ ಕೈಲಿ ಅವೈಲಬಿಲಿಟಿ ಸಿಗ್ತಾ ಇರಲಿಲ್ಲ. ಹಂಗೇನಾದ್ರು ಸಿಕ್ಕಿದ್ದಿದ್ರೆ ಸಿನಿಮಾ ರಿಲೀಸ್ ಮಾಡೋಕ್ಕೂ ಮುಂಚೆನೇ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಹಾಳು ಮಾಡಾಕಿರೋರೋ ಏನೋ. ಇದು ಆ್ಯಕ್ಚುಲಿ ನಿಜವಾಗ್ಲೂ ಭಾಳ ಕೆಟ್ಟ ಬೆಳವಣಿಗೆ, ಹಿಂಗೆಲ್ಲ ಆಗಬಾರ್ದು. ಓಕೆ, ಇದಿಷ್ಟು ನ್ಯೂಸು. ಮತ್ತು ಇನ್ನು ಕ್ಯಾಪ್ಟನ್ ಅಮೇರಿಕಾದೇ ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಓಡಾಡ್ತಾ ಇರೋದು. ಅಂದರೆ ಕ್ಯಾಪ್ಟನ್ ಅಮೇರಿಕಾ ರಿಟರ್ನ್ ಆಗ್ತಾರಾ ಅಥವಾ ಸ್ಟೀವ್ ರೋಜರ್ಸ್ ರಿಟರ್ನ್ ಆಗ್ತಾರಾ ಅಂತ ಹೇಳ್ಬಿಟ್ಟು ಒಂದು ಹುಳ ಬಿಟ್ಟಿದ್ದಾರೆ ಮಾರ್ವೆಲ್ ಅವರು. ಅಲ್ಲಿ ಮೆನ್ಷನ್ ಮಾಡಿರೋದು ಅದೇನೆ, ಸ್ಟೀವ್ ರೋಜರ್ಸ್ ವಿಲ್ ರಿಟರ್ನ್ ಅಂತಂತೇಳಿ, ಕ್ಯಾಪ್ಟನ್ ಅಮೇರಿಕಾ ಅಂತಂತಲ್ಲ. ಸೊ ಹಂಗಾಗಿ ನಮಗೆ ಆ ಸಿನಿಮಾದಲ್ಲಿ ನೋಡೋದಾದರೆ ಕ್ಯಾಪ್ಟನ್ ಅಮೇರಿಕಾ ಅಲ್ಲ, ಬರೀ ಸ್ಟೀವ್ ರೋಜರ್ಸ್ ಮಾತ್ರ ಸಿಗ್ತಾನೆ ಅಂತ ಅನ್ಸುತ್ತೆ. ಆ್ಯಂಡ್ ಸಿಂಬಾಲಿಕ್ ಆಗಿ ಅವನ ಯೂನಿಫಾರ್ಮನ್ನು ಆಲ್ರೆಡಿ ಪೆಟ್ಟಿಗೆ ಒಳಗಾಕಿ ಮುಚ್ಚಿಟ್ಟಿದಾರಲ್ಲ, ಅದೇ ಅನಿಸುತ್ತೆ ಮೋಸ್ಟ್ಲಿ ಕ್ಯಾಪ್ಟನ್ ಅಮೇರಿಕಾ ಸ್ಯಾಮ್ ವಿಲ್ಸನೇ, ಬಟ್ ಅಲ್ಲಿ ಸ್ಟೀವ್ ರೋಜರ್ಸ್ ಮಾತ್ರ ಬರ್ತಾನೆ ಅಂತಂತೇಳಿ. ಅದು ಕೂಡ ಅವನಿಗೊಂದು ಮಗು ಬೇರೆ ಆಗಿದೆ. ಆ ಮಗು ಪೆಗಿ ಕಾರ್ಟರ್ ಜೊತೆದು, ಅಂದರೆ ಅದರ ಹೆಸರು ಶಾರನ್ ರೋಜರ್ಸೇ ಆಗಿರುತ್ತೆ. ಇನ್ ಕೇಸ್ ಅಂದರೆ ನಾವೇನು ಎಂಡ್ ಗೇಮ್ ಸಿನಿಮಾದಲ್ಲಿ ಏನು ನೋಡಿದ್ವು, ಕ್ಯಾಪ್ಟನ್ ಅಮೇರಿಕಾ ಹಳೆಯ ಟೈಮ್ಗೆ ಹೋಗ್ಬಿಟ್ಟು ಪೆಗಿ ಕಾರ್ಟರ್ ಜೊತೆ ಲೈಫ್ ಕಟ್ಕೊಳ್ತಾನೆ, ಅದೇ ಆಗಿದ್ದರೆ. ಇನ್ನೇನಾದರೂ ಆಲ್ಟರ್ನೇಟಿವ್ ಟೈಮ್ನ ಇನ್ನೇನೋ ಆಗಿ ಲಪಡ ಎಲ್ಲ ಆಗಿದ್ರೆ ಬೇರೆ ಬೇರೆ ಚಾನ್ಸಸ್ಗಳಿದ್ದಾವೆ. ಅಂದರೆ ಎಕ್ಸ್ಮೆನ್ ಟೀಮ್ನಲ್ಲಿರೋ ರೋಗ್ನೇನಾದರೂ ಅವ್ನು ಮದುವೆ ಆಗಿದ್ದ ಅಂತ ಹೇಳಿದ್ರೆ ಆವಾಗ ಅವನಿಗೆ ಬೇರೆ ಮಕ್ಕಳು ಹುಡ್ತವೆ. ಅಂದರೆ ಜೇಮ್ಸ್ ರೋಜರ್ಸ್ ಅಂತಂತೇಳಿ, ಎಲ್ಲಿ ರೋಜರ್ಸ್ ಅಂತಂತೇಳಿ. ಅಕಸ್ಮಾತ್ ಅದೂ ಅಲ್ಲ, ಇನ್ನು ಶಾರನ್ ಕಾರ್ಟರ್ನೇ ಮದುವೆ ಆಗಿದ್ದ ಅಂತ ಹೇಳಿದ್ರೆ ಅವಾಗ ಬೇರೆ ಚಾನ್ಸಸ್ ಇದೆ. ಸ್ಟೀವ್ ರೋಜರ್ಸ್ ಜೂನಿಯರ್ ಮತ್ತು ನಿಕ್ಕಿ ರೋಜರ್ಸ್ ಅಂತಂತೇಳಿ. ಅದಲ್ಲದೇನೂ ಕೂಡ ಇನ್ನೂ ಒಂದು ಪಾಸಿಬಿಲಿಟಿ ಇದೆ, ಅದು ನತಾಶಾ ರೋಮನಾಫ್ ಜೊತೆನೂ ಕೂಡ ಒಂದು ಟ್ವಿನ್ ಮಕ್ಕಳು ಹುಡ್ತಾರೆ. ಅವ್ರ ಹೆಸರೇನಪ್ಪ ಅಂತ ಹೇಳಿದ್ರೆ ಜಿಮ್ಮಿ ರೋಜರ್ಸ್ ಆ್ಯಂಡ್ ಸರಹಾ ರೋಜರ್ಸ್ ಅಂತಂತೇಳಿ. ಬಟ್ ಇಲ್ಲಿ ತೋರಿಸಿರೋ ಸೀನ್ ಎಲ್ಲ ನೋಡ್ತಿದ್ರೆ ಅದು ಪಕ್ಕ ಪೆಗ್ಗಿ ಕಾರ್ಟರ್ನೇ ಮಗು ಅಂತಂತೇಳಿ ಅನಿಸುತ್ತೆ. ಸೊ ಹಂಗಾಗಿ ಅದು ಶಾರನ್ ರೋಜರ್ಸೇ ಆಗಿರುತ್ತೆ. ಓಕೆ, ಇದಿಷ್ಟು ಈ ಒಂದು ಲೀಕ್ ಆಗಿರುವಂಥ ಟ್ರೈಲರ್ನಲ್ಲಿ ಸಿಕ್ಕಿರುವಂಥ ಡೀಟೇಲ್ಸ್ಗಳು, ಇನ್ಫಾರ್ಮೇಷನು. ಇದೆಲ್ಲ ನೋಡ್ತಾ ಇದ್ರೆ ಆ್ಯಂಟಿಸಿಪೇಟೆಡ್ ಸಿನಿಮಾಗಳು ಬರೋದೇ ತಪ್ಪು ಅಂತಂತೇಳ್ಬಿಟ್ಟು
ಅನ್ನಿಸ್ತಾ ಇದೆ. ಭಾಳ ಕಷ್ಟ ಇದೆ ಹಿಂಗಾದರೆ. ಏನೋ ನೋಡಿ, ಇಂಥ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಾವು. ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೇ ಸಿನಿಮಾ ಕತೆ ಗೊತ್ತಾಗ್ಬಿಡುತ್ತೆ, ಯಾವ್ಯಾವ ಕ್ಯಾರೆಕ್ಟರ್ ಇದ್ದಾರೆ ಅಂತ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂದರೆ ಸಿನಿಮಾ ಮೇಲೆ ಕ್ಯೂರಿಯಾಸಿಟಿನೇ ಇರಲ್ಲ ಅವಾಗ ನೋಡಬೇಕಾದ್ರೆ, ನಿಮಗೆಲ್ಲ ಆಗೋಗ್ಬಿಡುತ್ತೆ. ಓಕೆ, ಈ ಇಶ್ಯೂ ಬಗ್ಗೆ ನಿಮ್ಗೇನು ಅನಿಸುತ್ತೆ ನೀವು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.